ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವಂತ ಒಂದೇ ಒಂದು ನಿಮಿಷ ಈ ಸಾಲೇರ್ ಸಿದ್ದ ಮಾಧ್ಯಮದ ಗೆಳೆಯರಿಗೆ ವಿನಂತಿ ಮಾಡಿಕೊಳ್ತೇನೆ. ಸಾಲೇರ್ ಸಿದ್ದಪ್ಪನವರ ಇದರಲ್ಲಿ ಪ್ರವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ರು ಅಂತ ಮಿಸ್ಟೇಕ್ ಆಗಿದೆ, ನಾನು ಗಮನಿಸಿಕೊಂಡಿಲ್ಲ. He was an agriculturist and as well as an advocate. That correction may kindly be taken. ತಾವು ಮುಂದುವರಿಸಿ. ತಾವು ತಂದಿರುವಂತ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ಸೂಚಿಸುತ್ತಾ 111 ವರ್ಷ ತುಂಬು ಜೀವನ ನಡೆಸಿದಂಥ ಶ್ರೀ ಶಿವಕುಮಾರ ಸ್ವಾಮಿಗಳು ಜಗತ್ತು ಕಂಡಂಥ ಅತ್ಯಂತ ಶ್ರೇಷ್ಠ ದಾರ್ಶನಿಕರು. ಶ್ರೀ ಸಿದ್ಧಗಂಗಾ ಶ್ರೀಗಳವರ ವಿಷಯದಲ್ಲಿ ಸಂತಾಪ ಅನ್ನುವಂಥ ಪದ ಬಳಸುವಂಥದ್ದು ನನ್ನ ದೃಷ್ಟಿಯಿಂದ ಸಮಂಜಸ ಅಲ್ಲ. ಏಕೆಂದರೆ ಶರಣರ ನಂತರ ದಾರ್ಶನಿಕರು ದೈಹಿಕ ಶರೀರವನ್ನು ಬಿಟ್ಟು ಪರಮಾತ್ಮನ ಜೊತೆ ಒಂದಾದಾಗ ಯಾರೂ ಸಂತಾಪ ಸೂಚಿಸೋದಿಲ್ಲ. ಅವರು ಅಗಲಿದ್ರೂ ನಮ್ಮಗಳಿಗೆ ದಾರಿ ತೋರಿಸುತ್ತಾ ಇರುತ್ತೆ ಅನ್ನೋದು ನನ್ನ ಭಾವನೆ. ತಮ್ಮ ಬದುಕಿನ ಉದ್ದಕ್ಕೂ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಪಾರ ಸಾಧನೆ ಮಾಡಿದ ಶ್ರೀಗಳು ಅಸಂಖ್ಯಾತ ಭಕ್ತರಿಗೆ ಪ್ರೇರಣೆ ನೀಡಿ ತಮ್ಮ ಆತ್ಮಶಕ್ತಿಯಿಂದಲೇ 111 ವರ್ಷಗಳ ಸಾರ್ಥಕ ಬದುಕು ನಡೆಸಿದರು. ಸದಾ ಜನರೊಂದಿಗೆ ಬೆರೆತು ಭಕ್ತರ ಬಾಳಿಗೆ ದಿಕ್ಕು ತೋರಿದ ಮಹಾನ್ ಸಂತರಾಗಿದ್ದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಲಿಂಗೈಕ್ಯವು ನಮಗೆಲ್ಲರಿಗೂ ಭರಿಸಲಾಗದ ನಷ್ಟ ಉಂಟು ಮಾಡಿದೆ. ಮಾರ್ಗದರ್ಶಕರಾಗಿ ನಮಗೆಲ್ಲ ಪ್ರೇರಣೆ ನೀಡುತ್ತಲೇ ಶ್ರೀಗಳು ಇಹಲೋಕ ಯಾತ್ರೆ ಮುಗಿಸಿದ್ದಾರೆ. ಆದರೆ ಅವರ ಆತ್ಮ ಸಮಸ್ತ ಸಮಾಜಕ್ಕೆ ಸದಾ ಚೈತನ್ಯ ತುಂಬುತ್ತಲೇ ಇರ್ತದೆ. ಯಾರೇ ಮಟ್ಟಕ್ಕೆ ಹೋದ್ರೂ ಸಹ ಮೊದಲು ಅವ್ರು ಹೇಳ್ತಾ ಇದ್ದಂಥದ್ದು ಮೊದಲು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದದ್ದು ಪರಮೇಶ್ವರ್ ಅವರು ಬಹಳ ಹತ್ತಿರದಿಂದ ಬಲ್ಲಂಥವ್ರಿಗೆ ಚೆನ್ನಾಗಿ ಗೊತ್ತಿದೆ. ದಿನನಿತ್ಯ ಸಹಸ್ರಾರು ಮಕ್ಕಳಿಗೆ ಅನ್ನದಾನ ಮತ್ತು ವಿದ್ಯಾದಾನ ಮಾಡುವ ಮೂಲಕ ಸಾಮಾಜಿಕ ಒಂದು ಕ್ರಾಂತಿ ಮಾಡಿದೆ. ಅದೆಲ್ಲದರ ಪ್ರೇರಕ ಶಕ್ತಿಯೇ ಶ್ರೀಗಳು. ಅವರಿಂದ ಸ್ಫೂರ್ತಿ ಪಡೆದು ನಾಡಿನಾದ್ಯಂತ ಅನೇಕರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದು ಅವರೆಲ್ಲರನ್ನ ಇಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ನಾನು ಕೂಡ ಒಬ್ಬ ಉತ್ತಮ ಮಾರ್ಗದರ್ಶಕರೊಬ್ಬರನ್ನ ಕಳೆದುಕೊಂಡಿದ್ದೇನೆ ಅನ್ನುವಂಥದ್ದು ಸದಾ ನನ್ನ ನೋವು ಇದೆ. ನನ್ನ ಜೀವನವೇ ನನ್ನ ಸಂದೇಶ ಎನ್ನುವಂತೆ ಬದುಕಿದನು. ಯೋಗಿಯಾಗಿ ಬಸವಣ್ಣನವರ ಆದರ್ಶಗಳನ್ನು ಸ್ವತಃ ಮೈಗೂಡಿಸಿಕೊಂಡಿದ್ದರು. ಅವರು ಲಿಂಗೈಕ್ಯರಾಗಿದ್ದರೂ ಅವರ ಬದುಕಿನ ದಾರಿ ಶಾಶ್ವತವಾಗಿ ಸಮಾಜಕ್ಕೆ ದಾರಿದೀಪವಾಗಿ ಬೆಳೆಯಲಿದೆ. ನಡೆದಾಡೋ ದೇವರು ತ್ರಿವಿಧ ದಾಸೋಹಿ ಶತಾಯುಷಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿರುವುದು ಸಮಸ್ತ ಜನತೆಗೆ ತೀವ್ರ ನೋವುಂಟು ಮಾಡಿದೆ. ಅವರ ನಡವಳಿಕೆಗಳು ಜನರಿಗೆ ದಾರಿದೀಪವಲ್ಲದೆ ಜಗತ್ತಿಗೆ ಬಸವಣ್ಣನ ತತ್ವಗಳು ಇಂದಿಗೂ ಕೂಡ ತಮ್ಮ ಮೆರುಗನ್ನು ಕಳೆದುಕೊಂಡಿಲ್ಲ ಎಂದು ಎತ್ತು ತೋರಿಸಿದ ಮಹಾನ್ ಚೇತನ ಸಿದ್ಧಗಂಗಾ ಶ್ರೀಗಳು. ಜಾರ್ಜ್ ಫರ್ನಾಂಡಿಸ್ ಅವರ ಅಗಲಿಕೆಯಲ್ಲೂ ಒಬ್ಬ ಮಹಾನ್ ದೇಶಭಕ್ತ ಮತ್ತು ಪ್ರಗತಿಪರ ಚಳುವಳಿಗಾರ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ. ನಮಗೆಲ್ಲ ತುಂಬ ಗರ್ವದ ಮಾತೆಂದರೆ ಜಾರ್ಜ್ ಫರ್ನಾಂಡಿಸ್ ಒಬ್ಬ ಕನ್ನಡಿಗರಾಗಿದ್ದರು. ಅವರು ರಾಷ್ಟ್ರ ರಾಜಕಾರಣದಲ್ಲಿ ಬೆಳೆದದ್ದು ಒಂದು ಪವಾಡವೇ ಸರಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಮುಂಬೈಗೆ ಬದುಕಲು ಹೋಗಿ ಅಲ್ಲಿ ತಮ್ಮ ಬದುಕಿನ ಚಳುವಳಿಯನ್ನು ರೂಪಿಸಿದ್ದು ಅಸಾಧ್ಯದ ಕೆಲಸವೇ ಸರಿ. ಅಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಿಲ್ಲ ಎಂಬುದು ರಾಜಕೀಯ ಸನ್ನಿವೇಶದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅಂತ ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕ ಎಚ್ ಕೆ ಪಾಟೀಲ್ ಅವರನ್ನು ಸೋಲಿಸಿ ಲೋಕಸಭೆ ಪ್ರವೇಶ ಪಡೆದರು. ಅಂದಿನ ರಾಜಕಾರಣಿಗಳಲ್ಲಿ ವಿಸ್ಮಯ ಮೂಡಿಸಿ ಯಾರು ಈ ಜಾರ್ಜ್ ಫರ್ನಾಂಡಿಸ್ ಎಂಬ ಪ್ರಶ್ನೆ ಅವರಲ್ಲಿ ಮೂಡಿತ್ತು. ಜಾರ್ಜ್ ಫರ್ನಾಂಡಿಸ್ ಸ್ವರಾಜ್ ಆಂದೋಲನದ ರೂವಾರಿಯಾಗಿದ್ದರು. 1977 ಅವರ ಕೋಕೋ ಕೋಲಾ ಪಾನೀಯವನ್ನು ದೇಶದಿಂದ ಹೊರದಬ್ಬಿದ್ದು ಅವರು ಸ್ವದೇಶಿ ಆಂದೋಲನದ ರೂವಾರಿ ಎಂಬ ಜನಪ್ರಿಯತೆಗೆ
ಕಾರಣವಾಗಿತ್ತು. ಇನ್ನು ಕಾರ್ಗಿಲ್ ವಿಷಯ ಮತ್ತು ಕೊಂಕಣ ರೈಲ್ವೆ ಜಾರ್ಜ್ ಫರ್ನಾಂಡಿಸ್ ಅವರು ಒಬ್ಬ ದಕ್ಷ ಮಂತ್ರಿ ಎಂಬುದು ಸಾಬೀತುಪಡಿಸುವುದರ ಜೊತೆಗೆ ಸಮುದ್ರ ತೀರದ ಜನರ ಬದುಕಿನಲ್ಲಿ ಒಂದು ಆಶಯ ಭಾವನೆ ಮೂಡುವುದರ ಜೊತೆಗೆ ಉದ್ಯೋಗ ಸೃಷ್ಟಿಸಿತ್ತು. ಜಾರ್ಜ್ ಫರ್ನಾಂಡಿಸ್ ಒಬ್ಬ ಅಪ್ಪಟ ದೇಶಭಕ್ತ ಮತ್ತು ಒಬ್ಬ ಸರಳ ಜೀವಿ, ನುಡಿದಂತೆ ನಡೆದು ಪ್ರಾಮಾಣಿಕ ವ್ಯಕ್ತಿಯಾಗಿ ಬದುಕಿದ್ದು ದೇಶದ ರಾಜಕಾರಣಿಗಳು ಹೇಗೆ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಬಿಟ್ಟುಕೊಟ್ಟು ಹೋದವರು. ಸಾಲೇರ್ ಸಿದ್ದಪ್ಪ ಮಾಜಿ ಶಾಸಕರು ಕೂಡ ಒಬ್ಬ ಪ್ರಗತಿಪರ ವ್ಯಕ್ತಿಯಾಗಿದ್ದರು. ಅವರು ಕೂಡ ಸಮಾಜವಾದಿ ಹಿನ್ನೆಲೆಯಿಂದ ರಾಜಕೀಯಕ್ಕೆ ಬೆಳೆದಿದ್ದರು. ಅವರು ನಮ್ಮ ಜಿಲ್ಲೆಯವರೇ ಆಗಿದ್ದು ನನ್ನ ಜೊತೆ ಒಳ್ಳೆಯ ಒಡನಾಟ ಹೊಂದಿದ್ರು ಅನ್ನೋದನ್ನು ಹೇಳೋಕ್ಕೆ ಅತ್ಯಂತ ಹೆಮ್ಮೆ ಅನಿಸುತ್ತೆ. ದತ್ತು ಹಕ್ಕೇಗೋಳ್ ಮಾಜಿ ಶಾಸಕ, ಅವರ ಅಕಾಲಿಕ ಮರಣ ನಮಗೆ ತೀವ್ರ ನೋವುಂಟು ಮಾಡಿದೆ. ಈ ರೀತಿ ಅನೇಕ ಗಣ್ಯರು ಇವತ್ತು ದೈವಾಧೀನರಾಗಿದ್ದಾರೆ. ಅವರ ಆತ್ಮಕ್ಕೆ ಎಲ್ಲರೂ ಅವರ ಕುಟುಂಬದ ವರ್ಗದವರಿಗೆ ಶಾಂತಿ ಕೊಡಲಿ ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ತಾವು ತಂದಿರುವಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ಸೂಚಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಡಾಕ್ಟರ್ ಜಿ